ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾದ ವಿಕ್ರಮ್ ಫಡ್ಕೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ವಿಕ್ರಮ್ ಫಡ್ಕೆ ಅವರೇ. ಅಶೋಕ್ ಗೌಡ ಅವರು ಬಿಜೆಪಿಯಿಂದ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಅಬ್ದುಲ್ ರಜಾಕ್ ಖಾನ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಬ್ದುಲ್ ರಜಾಕ್ ಖಾನ್. MD ಫಾರೂಕ್ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ನನ್ನ ಒಪಿನಿಯನನ್ನು ಕೊನೆಗೆ ಹೇಳ್ತೀನಂತೆ. ಪ್ರಶಾಂತ್ ಒಪಿನಿಯನ್ ಮೊದಲು ತಗೊಳ್ತೀನಿ. ಹೆಂಗೆ ನೋಡಬೇಕು ಪ್ರಶಾಂತ್ ಈ ವಿಷಯವನ್ನು? ಇಡೀ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಸ್ಫೂರ್ತಿ ಕೊಟ್ಟಂಥ ಒಂದು ಗೀತೆಯನ್ನು ನ್ಯಾಷನಲ್ ಸಾಂಗ್ ಆಗಿ ಅಕ್ಸೆಪ್ಟ್ ಮಾಡಿಕೊಳ್ತೀವಿ ಸಂವಿಧಾನಾತ್ಮಕವಾಗಿ. ಅದನ್ನು ಒಂದು ಸಮುದಾಯ ನಮ್ಮ ಧಾರ್ಮಿಕ ಭಾವನೆಗೆ ಅದರಿಂದ ಧಕ್ಕೆ ಆಗುತ್ತೆ ನಾವು ಹಾಡೋದಿಲ್ಲ ಅಂತಂದರೆ. ಅಜಿತ್ ನೋಡಿ, ಇದರಲ್ಲೇನು ಒಪಿನಿಯನ್ ಪ್ರಶ್ನೆನೇ ಬರಲ್ಲ. 91 ವರ್ಷಗಳ ಹಿಂದೆ ಕಾಂಗ್ರೆಸ್ನ ಅಧಿವೇಶನದ ಸಂದರ್ಭದಲ್ಲಿ ಏನು ತಪ್ಪಾಗಿತ್ತು ಅದನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂದರ್ಭದಲ್ಲೂ ಕೂಡ ವಿಭಿನ್ನ ರಾಜಕೀಯ ವಿಚಾರಧಾರೆಗಳ ಕಾರಣದಿಂದ ಏನದರಲ್ಲೂ ತಪ್ಪಾಗಿತ್ತು ನನ್ನ ಪ್ರಕಾರ. ಸಂವಿಧಾನ ನಿರ್ಮಾತರ ಸಭೆಯಲ್ಲೂ ಕೂಡ, ಯಾಕಂದರೆ 1895ರಿಂದ ಸತತವಾಗಿ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ, ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ, ಸ್ವತಂತ್ರ ಹೋರಾಟದ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಮನ್ನು ಹಾಡ್ತಾ ಬಂದಿದ್ದಾರೆ. 6 ನುಡಿಯನ್ನು 6 ಚರಣವನ್ನು ಸೇರಿಸಿ ವಂದೇ ಮಾತರಮನ್ನು ಹಾಡ್ತಾ ಬರ್ತಾಯಿದ್ರು. ಬಂಕಿಂಚಂದ್ರ ಚಟರ್ಜಿಯವರ ಆನಂದ ಮಠ ಕಾದಂಬರಿಯನ್ನು ತೆಗೆದುಕೊಂಡು ಸ್ವತಃ ರವೀಂದ್ರನಾಥ್ ಟಾಗೋರ್ ಅದು ಬಂಗದರ್ಶನ ಅಂತಕ್ಕಂಥ ಒಂದು ಮ್ಯಾಗ್ಝಿನ್ನಲ್ಲಿ ಈ ಆನಂದ ಮಠ ಕಾದಂಬರಿ ಸೀರಿಯಲ್ ಆಗಿ ಪ್ರಕಟವಾಯಿತು. ಅದು ದೇಶಭಕ್ತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾದಂಬರಿ ಆಗಿದೆ. ಅದರಲ್ಲಿರ್ತಕ್ಕಂಥ ಒಂದು ಹಾಡನ್ನು 1895ರಲ್ಲಿ ಹಾಡಿದ ನಂತರ ಸಿಗ್ನಿಫಿಕೆನ್ಸ್ ನಾವು ನೋಡಬೇಕಾಗತ್ತೆ. ಸ್ವತಃ ರವೀಂದ್ರನಾಥ್ ಟಾಗೋರ್ ಇದನ್ನು ಹಾಡ್ತಾ ಇದ್ರು. ಅದಾದಮೇಲೆ ವಿಷ್ಣು ದಿಗಂಬರ್ ಪಲುಸ್ಕರರು 30s ಆ ಒಂದು ಕಾಕಿನಾಡ ಈ ಅಧಿವೇಶನದಲ್ಲಿ ವಿಷ್ಣು ದಿಗಂಬರ್ ಪಲುಸ್ಕರ್ ಭಾಳ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರು, ಅವರು ಈ ಹಾಡನ್ನು ಹಾಡ್ತಾಯಿದ್ರು. ಏಕಾಏಕಿ ಖಿಲಾಫತ್ ಚಳುವಳಿಯ ನಂತರ ಕಾಂಗ್ರೆಸ್ನ ನಿಲುವುಗಳು ಏನು ಬದಲಾದವು ಅಂದರೆ ಮೊದಲನೇ ಮಹಾಯುದ್ಧದ ಹತ್ತಿರದಿಂದ ಏನು ನಿಲುವುಗಳು ಬದಲಾದವು, ಆ ನಿಲುವುಗಳಿಗೆ ತಕ್ಕಂತೆ ಮುಸ್ಲಿಂ ತುಷ್ಟೀಕರಣದ ಕಾರಣದಿಂದಾಗಿ 6 ನುಡಿಯನ್ನು 2 ನುಡಿಗೆ ಇಳಿಸಲಾಯಿತು 1937ರ ಅಧಿವೇಶನದಲ್ಲಿ. ಅದು ಕೂಡ ರವೀಂದ್ರನಾಥ್ ಟಾಗೋರರೇ ಸಲಹೆ ಕೊಟ್ಟು ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್ ಇವರೆಲ್ಲರೂ ಇರ್ತಕ್ಕಂಥ ಕಮಿಟಿಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಳ್ಳಾಯಿತು. ಅವರು ತೆಗೆದುಕೊಂಡ್ರು ಅನ್ನುವ ಕಾರಣಕ್ಕೋಸ್ಕರ ಇದು ಸರಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಪ್ರಶ್ನೆ ಇರತಕ್ಕಂಥದ್ದು, ಬಾಂಗ್ಲಾ ವಿಭಜನೆಯ ಏನೊಂದು ದೊಡ್ಡ ಮಟ್ಟದ ಹೋರಾಟ ನಡೀತು, ಅದರಲ್ಲಿ ಹಿಂದೂಗಳು ಇದ್ದರು, ಮುಸಲ್ಮಾನರು ಕೂಡ ಇದ್ದರು. ಆಗ ಏನು ವಂದೇ ಮಾತರಮನ್ನು 2 ಸಮುದಾಯಗಳು ಹಾಡ್ತಿದ್ದ ವಂದೇ ಮಾತರಂ 1937ರಲ್ಲಿ ಯಾಕೆ ನಿಮಗೆ ವಿಭಜನೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಬಳಸಲಾಯಿತು? ಪ್ರಾಯಶಃ ದೇಶ ವಿಭಜನೆಯ 1947ರ ಕಿಡಿ ಖಿಲಾಫತ್ ಚಳುವಳಿಯಿಂದ ಆರಂಭವಾಗಿ ಅದು ವಂದೇ ಮಾತರಮನ್ನು ಹಾಡಲಿಕ್ಕೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವಕಾಶ ಇಲ್ಲ ಅನ್ನೋದರಿಂದ ಕೂಡ ಅದು ಶುರು ಆಯ್ತು. ಆ ಕಿಡಿ ಮುಸ್ಲಿಂ ಲೀಗ್ ಹುಟ್ಕೊಂಡಿದ್ದು ಎಲ್ಲವನ್ನ ನೀವು ಟೈಮ್ ಲೈನ್ನಲ್ಲಿ ಹಾಕಿ ನೋಡಿದ್ರೆ, ಈಗ ನನಗನ್ಸುತ್ತೆ 1937ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಆದ ತಪ್ಪು, ನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಆದ ತಪ್ಪನ್ನು ಈಗ ಸರಿಪಡಿಸಲಾಗಿದೆ. ಅದರಲ್ಲಿ ಏನಂದರೆ, ನೀವು ನನ್ನ ಕೇಳ್ತಿದ್ರೆ ಪ್ರಶಾಂತ್ ನಾಥ್ ಅವ್ರ ಒಪಿನಿಯನ್, ಇದರಲ್ಲೇನು ಒಪಿನಿಯನ್ ಪ್ರಶ್ನೆನೇ ಬರೋಲ್ಲ. ಬಟ್ ಕೆಲವರ ಧಾರ್ಮಿಕ ಭಾವನೆ, ನಾವು ಅಲ್ಲಾಹುವನ್ನು ಹೊರತುಪಡಿಸಿ ಯಾರಿಗೂ ತಲೆಬಾಗುವವರಲ್ಲ, ನೀವು ಸರ್ವಜನಿಸುವವರಲ್ಲ, ಪೂಜಿಸುವವರಲ್ಲ. ನೀವು ಒಂದು ಸೆಕ್ಯುಲರ್ ಅಂತ ರಾಷ್ಟ್ರನೇ ಅಂತ ತೆಗೆದುಕೊಳ್ಳಿ, ಅಥವಾ ಕುವೆಂಪು ಅವರು ಹೇಳಿದಂತೆ ಸರ್ವಜನಾಂಗದ ಶಾಂತಿಯ ತೋಟ ಅಂತಲೇ ತಿಳ್ಕೊಳ್ಳಿ. ನಿಮ್ಮ ಭಾವನೆಗಳೇನಿವೆ ಅಲ್ಲಿಂದ ಸ್ವಲ್ಪ ಕೆಳಗಿಳಿದ ಅಡ್ಜಸ್ಟ್ಮೆಂಟ್ ಪ್ರತಿಯೊಬ್ಬನೂ ಮಾಡ್ಕೊಳ್ಬೇಕಾಗತ್ತೆ. ಅದು ಹಿಂದೂಗಳು ಮಾಡ್ಕೊಳ್ಬೇಕಾಗತ್ತೆ, ಅದು ಮುಸಲ್ಮಾನರು ಕ್ರೈಸ್ತರು ಮಾಡ್ಕೊಳ್ಬೇಕಾಗತ್ತೆ, ಸಿಖ್ರು ಮಾಡ್ಕೊಳ್ಬೇಕಾಗತ್ತೆ. ಈಗ ಯಾರಾದರೂ ಹೇಳಿದರೆ ಇಲ್ಲ ನಮ್ಮ ಶಾಸ್ತ್ರದಲ್ಲಿ ಅದು ಬರೆದಿತ್ತು ಹಾಗಾಗಿ ಇದು ಹಾಗೆ ನೀವು ಅನ್ಲಿಕ್ಕೆ ಸಾಧ್ಯ ಆಗಲ್ಲ. ಹೌದು. ಹೀಗಾಗಿ ನನಗನ್ಸುತ್ತೆ ಇದರಲ್ಲೇನು ಧಾರ್ಮಿಕ ಭಾವನೆಗಳ ಧಕ್ಕೆ ಆಗ್ತಕ್ಕಂಥ ಸಂದರ್ಭನೇ ಸಂದರ್ಭ ಅಲ್ರಿ, ಭಾಳ ಶಿರ್ಕ್ ಅನ್ನಿಸಿಕೊಳ್ಳತ್ರಿ ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ. ಅದು ಅಲ್ಲಾಹುವಿನ ಸ್ಪಷ್ಟ ಆದೇಶ ಇದೆ, ನನ್ನನ್ನು ಹೊರತುಪಡಿಸಿ ಇನ್ಯಾರನ್ನೂ ನೀವು ವಂದಿಸುವಂತಿಲ್ಲ, ಪೂಜಿಸುವಂತಿಲ್ಲ, ನನ್ನ ಸಮಾನವಾಗಿ ಯಾರನ್ನು ಆರಾಧಿಸುವಂತಿಲ್ಲ ಅಂತ ಅಲ್ಲಾಹುವಿನ ಆದೇಶ ಸ್ಪಷ್ಟವಾಗಿದೆ. ಈ ದೇಶದ ಸಂವಿಧಾನ ಅವರಿಗೆ ಧಾರ್ಮಿಕ ಹಕ್ಕನ್ನು ಕೊಟ್ಟಿದೆ. ಬಟ್ ಇದು ಮುಸ್ಲಿಂ ರಾಷ್ಟ್ರ ಅಲ್ಲ.
ಧಾರ್ಮಿಕ ಹಕ್ಕನ್ನು ಹಿಂದೂ ರಾಷ್ಟ್ರವೂ ಅಲ್ಲ. ಹಿಂದೂ ಭಕ್ತಿ ಗೀತೆ ಅಲ್ಲ, ಅದು ದೇಶಭಕ್ತಿ ಗೀತೆ. ದೇಶಭಕ್ತಿ ಗೀತೆ ಅದು. ಒಂದು ನಿಮಿಷ, ನಾನು ಇನ್ನೂ ನಿಮ್ಮ ಹತ್ರ ಬಂದಿಲ್ಲ. ಹಾಗಿರುವ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಈಗೇನು ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿದೆ, ಪ್ರತಿಯೊಂದರಲ್ಲೂ ನೀವು ಪೊಲಿಟಿಕಲ್ ಒಪಿನಿಯನ್ ಹಂಗಿರುತ್ತೆ ಹಿಂಗಿರುತ್ತೆ, ಅಥವಾ ನೀವು ಈಗಿನ ಕೆಲ ರಿಲಿಜಿಯಸ್ ಒಪಿನಿಯನ್ಗಳು ಅತಿರೇಕದ್ದು ಕೂಡ ತೆಗೆದುಕೊಳ್ಬೋದು. 1905ರ ಬಂಗಾಲ್ ವಿಭಜನೆಯ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಮಾನ್ಯವಾಗಿದ್ದು 37ರಲ್ಲಿ ಯಾಕಾಯಿತು? ದಟ್ ಈಸ್ ಅ ಪೊಲಿಟಿಕಲ್ ಇಸ್ಲಾಂ. 37ರಲ್ಲಿ ಇದನ್ನು ತಲೆಗೆ ತುಂಬಲಾಯಿತು. ಇಲ್ಲ ನಾವು ಬೇರೆ ನೀವು ಬೇರೆ, ಪ್ರತ್ಯೇಕ ರಾಷ್ಟ್ರ ಕೇಳಬೇಕು ಅಂತಕ್ಕಂಥದ್ದು. ಅದರ್ವೈಸ್ ಒಂದೇ ಮಾತ್ರಮನ್ನು ಎಲ್ಲರೂ ಒಪ್ಕೊಂಡಿದ್ರು. ಈಗ ಸ್ಟುಟ್ಗಾರ್ಟ್ನಲ್ಲಿ ನಿಮಗೇನು ಮೊದಲ ರಾಷ್ಟ್ರ ಧ್ವಜವನ್ನು ರೂಪಿಸಲಾಯ್ತಲ್ಲ, ಆ ಸಂದರ್ಭದಲ್ಲಿ ಅದರ ಮೇಲೆ ಏನು ಬರೆದಿತ್ತು? ಒಂದೇ ಮಾತ್ರಮನ್ನು ಬರೆದಿತ್ತು. ಯಾಕೆ ನನಗನ್ಸುತ್ತೆ ಇದು ವಿನಾಕಾರಣದ ಪೊಲಿಟಿಕಲ್ ಆಗಿರ್ತಕ್ಕಂಥ ಒಂದು ವಿಭಜನಕಾರಿಯಾಗಿರ್ತಕ್ಕಂಥ ವಾದವನ್ನು ಮುಂದಿಟ್ಕೊಂಡು ಒಂದೇ ಮಾತ್ರಮನ್ನು ನಾವು ಹಾಡಲ್ಲ ಅಂತಕ್ಕಂಥದ್ದು ಅರ್ಥಹೀನ ಅಂತ ನನಗಂತೂ ಅನಿಸುತ್ತೆ. ಎಸ್, ವಿಕ್ರಮ್ ಫಡ್ಕೆ ಅವರೇ, ಧಾರ್ಮಿಕ ಸ್ವಾತಂತ್ರ್ಯ ಸಂವಿಧಾನಾತ್ಮಕವಾಗಿ ಕೊಟ್ಟಿದ್ದೀರಿ. ನಿಮಗೆ ಬೇಕಾದ ಧರ್ಮವನ್ನು ಬೇಕಾದಂತೆ ನೀವು, ಬೇಕಾದಂತೆ ಅಲ್ಲ ಸಾರಿ, ಬೇಕಾದ ಧರ್ಮವನ್ನು ನೀವು ಆಚರಣೆ ಮಾಡ್ಕೋಬೇಕು ಅಂತ ಸಂವಿಧಾನ ಕೊಟ್ಟಿರುವಂಥ ಸವಲತ್ತು. ಮತ ಸ್ವಾತಂತ್ರ್ಯ ನಮ್ಮ ಸಂವಿಧಾನದಲ್ಲಿ ಏನು ಕೊಟ್ಟಿದೆ ಅದರೊಳಗೆ ಎರಡನೇ ಮಾತಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಇದು ಯಾವುದು ಕಡ್ಡಾಯವಲ್ಲ. ಒಂದೇ ಮಾತರಮ್ಮು ಈಗ ಹಾಡಬೇಕು ಅಂತ ಇರೋದು ಸರ್ಕಾರಿ ಫಂಕ್ಷನ್ಗಳಲ್ಲಿ. ಹೌದು. ಪ್ರೆಸಿಡೆಂಟ್ ಬಂದಾಗ, ಪ್ರೆಸಿಡೆಂಟ್ ನಿರ್ಗಮನ ಆದಾಗ, ಮತ್ತು ಫ್ಲ್ಯಾಗ್ ಹಾಯ್ಸ್ಟ್ ಆದಾಗ, ಫ್ಲ್ಯಾಗ್ ಇದನ್ನು ಮಾಡಬೇಕಾದ್ರೆ ಇದು MHAದು ಡೈರೆಕ್ಷನ್ಸ್ ನನ್ನ ಹತ್ರ ಇದೆ. ಅದರೊಳಗೆ ಕಂಪಲ್ಷನ್ ಎಲ್ಲೂ ಇಲ್ಲ. ಅಂದರೆ ಎದ್ದು ನಿಂತು ಗೌರವಿಸಬೇಕು. ಹೌದು, ಮೊದಲನೇದು. ಎರಡನೇದು, ಈಗ ಜನಗಣಮನ ಅಂತಾನೆ ತಿಳ್ಕೊಳ್ಳೋಣ, ಅದಕ್ಕೂ ಎಷ್ಟೋ ಜನ ನಾವು ಹಾಡಲ್ಲ ಅಂತಾನು ಅಂತಾರೆ. ಹೌದು, ಅವ್ರವ್ರ ಧಾರ್ಮಿಕ ಭಾವನೆಗೋ ಮತ ಆಚರಣೆಗೋ ಏನಕ್ಕೋ ಇದಕ್ಕೆ ಎದ್ದು ನಿಂತು ಗೌರವಿಸಬೇಕು ಅಂತಿದೆಯೇ ಹೊರತು ಹಾಡಬೇಕು ಅಂತ ಕಂಪಲ್ಷನ್ ಯಾರೊಳಗೂ ಇಲ್ಲ. ಅಂದ್ರೆ ಟೆಕ್ನಿಕಲ್ ಪಾಯಿಂಟ್ ಅನ್ನ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ದೇರ್ ಇಸ್ ನೋ ಕಂಪಲ್ಷನ್. ಎದ್ದು ನಿಂತು ಗೌರವಿಸದೆ ಹೋದರೆ ಶಿಕ್ಷೆಗೆ ಅವಕಾಶ ಇದೆ. ಹೌದು, ಗೌರವಿಸಬೇಕು. ನೀವು ಹಾಡದೇ ಇರಬಹುದು, ನೀವು ಹಾಡದೇ ಇರಬಹುದು, ನಿಮ್ಮ ಮತಾಚರಣೆ ಒಳಗೆ ಅದಕ್ಕೆ ಅಡ್ಡಿ ಇದ್ರೆ ನೀವು ಹಾಡದೇ ಇರಬಹುದು. ಅಂದ್ರೆ ಕಾನೂನನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ಇವತ್ತು, MHA ಡೈರೆಕ್ಷನ್ ಸ್ಪಷ್ಟಪಡಿಸ್ತಾ ಇದ್ದೀನಿ. ಆದ್ರೆ ಇವೆಲ್ಲ ಕಾನೂನಿಂದ ಒಂದು ಭಾಗ ಆಗುತ್ತೆ, ಅದೊಂದು ಕಡೆಗೆ ಇಟ್ಕೊಳ್ಳೋಣ. ದೇರ್ ಇಸ್ ನೋ ಕಂಪಲ್ಷನ್. ಯಾರೋ ಇದನ್ನ ಬಲವಂತದಿಂದ ಹೇರ್ತಾ ಇದ್ದಾರೆ, ಇದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ತಪ್ಪಿದೆ. ಟೆಕ್ನಿಕಲಿ ಇಟ್ ಈಸ್ ನಾಟ್ ರೈಟ್. ಇದು ಟೆಕ್ನಿಕಲ್ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋಣ. ಈಗ ನೋಡಿ, ನಮ್ಮ ದೇಶದಲ್ಲಿ ಮೊದಲಿಂದ ನಮಗೆ ಗೊತ್ತಿದೆ ಫ್ಯಾಕ್ಟ್ ಅಂಡ್ ವ್ಯಾಲ್ಯೂ. ಇದು ನೀರು ಅನ್ನೋದು ಒಂದು ಫ್ಯಾಕ್ಟ್. ಇದು ನನ್ನ ಜೀವಜಲ ಅನ್ನೋದು ಒಂದು ವ್ಯಾಲ್ಯೂ. ಏನಂದ್ರೆ ಭೂಮಿ, ಮಣ್ಣು, ಕಲ್ಲು ಅನ್ನೋದು ಫ್ಯಾಕ್ಟ್. ಇದು ನನ್ನ ತಾಯಿ ಅನ್ನೋದು ವ್ಯಾಲ್ಯೂ. ಶಿಲೆ, ಕಲ್ಲು, ಅದು ಪಾಷಾಣ ಅನ್ನೋದು ಫ್ಯಾಕ್ಟ್. ಕರಸ್ಥಲದಲ್ಲಿ ಬಂದಾಗ ಲಿಂಗ ಆಗೋದು ಅದು ವ್ಯಾಲ್ಯೂ. ಸೊ ಫ್ಯಾಕ್ಟ್ ಇಂದ ವ್ಯಾಲ್ಯೂಗೆ ಏರ್ಬೇಕು. ಫ್ಯಾಕ್ಟ್ ಕ್ಯಾನ್ ಬಿ ಕಾಂಪ್ರಹೆಂಡೆಡ್, ವ್ಯಾಲ್ಯೂ ಹ್ಯಾಸ್ ಟು ಬಿ ರಿಯಲೈಸ್ಡ್. ನಮ್ಮ ಮಣ್ಣಿನ ಗುಣ ಇದು. ಇದನ್ನೇ ತಾಯಿನ ಅಂದ್ರೆ ಭೂಮಿ ತಾಯಿನ ತಾಯಿ ಅನ್ನೋದು ನಮ್ಮ ಮಣ್ಣಿನ ಗುಣ. ನೀರನ್ನ ತಾಯಿ ಗಂಗೆ ಮಾತೆ ಅಂತ ಅನ್ನೋದು ನಮ್ಮ ಮಣ್ಣಿನ ಗುಣ. ಹಾಗೇನೆ ಗೋವನ್ನ ಮಾತೆ ಅನ್ನೋದು ನಮ್ಮ ಮಣ್ಣಿನ ಗುಣ. ಶಿಲೆನ ಶಿವಲಿಂಗ ಅನ್ನೋದು ನಮ್ಮ ಮಣ್ಣಿನ ಗುಣ. ಇದು ಏನು ನಮ್ಮ ವೇದ ಕಾಲದಿಂದ ಬಸವಣ್ಣನವರು ಇನ್ನೂ ಮುಂದಿನ ಎಲ್ಲರೂ ಈ ವ್ಯಾಲ್ಯೂನ, ಈ ಫ್ಯಾಕ್ಟನ್ನ ವ್ಯಾಲ್ಯೂನಾಗಿ ಎತ್ತರಿಸಿ ನೋಡೋ ಅಂಥ ಮಣ್ಣಿನ ಗುಣ ನಮ್ಮದು. ಈ ಮಣ್ಣಿನ ಗುಣದ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದ್ದೆ ವಂದೇ ಮಾತರಂ. ಅದರ ಪ್ರತೀಕವಾಗಿ ಬಂದಿದೆ. ಈ ಫ್ಯಾಕ್ಟು ಮತ್ತು ಇದನ್ನು ವ್ಯಾಲ್ಯೂಗೆ ಎತ್ಕೊಂಡು ಹೋಗದೇ ಇರೋವಂಥ ಏನು ಇದಿದೆಯಲ್ಲ ಅದು ನಮ್ದಲ್ಲ. ಯಾವುದು ನಮ್ಮದು ಅನ್ನೋದು ಇವತ್ತು ಸ್ಪಷ್ಟವಾಗಿ ಎದುರಿಗೆ ಎಲ್ಲರೂ ಮಾಡಬೇಕು ಅಂತ ಬಂದಿದೆ. ಯಾರು ಮಾಡಲ್ಲ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಸಂಸ್ಕೃತಿಗೆ ಬಿಟ್ಟಿದ್ದು ಅಂತ ನಾನು ಅಷ್ಟೇ ಹೇಳ್ತೀನಿ. ಸರಿಗೆ ಅವರ ಆಯ್ಕೆ ಅಲ್ಲ ಸರ್, ಅಬ್ದುಲ್ ರಜಾಕ್ ಆಗಲಿ MD ಫಾರೂಕ್ ಆಗಲಿ ಅವರ ಆಯ್ಕೆ ಅಲ್ಲ. ಅವರು ಮುಸ್ಲಿಮರಾಗಿ ಹುಟ್ಟಿದ್ದಾರೆ. ಅಲ್ಲಿ ಕೆಲವು ಕರಾರು ಕಟ್ಟಳೆಗಳಿದ್ದಾವೆ. ಒಬ್ಬ ಮುಸಲ್ಮಾನ ಅನ್ನಿಸಿಕೊಳ್ಳಬೇಕು ಅಂದರೆ ನೀನು ಹಿಂಗೆ ಇರಬೇಕು ಅಂತ. ಹಿಂದೂಗಳಿಗೆ ಆ ರೀತಿಯಾದ ಯಾವ ಕರಾರು ಕಟ್ಟಳೆಗಳು ಇಲ್ಲ. ನೀವು ಏನೇ ಆದರೂ ನೀವು ಹಿಂದೂನೇ. ಹೌದು. ಬಟ್ ಅವರಿಗೆ ಕರಾರು ಕಟ್ಟಳೆಗಳಿದ್ದಾವೆ. ಕುರಾನನ್ನು ದೇವರಿಂದ ಬಂದಿರುವ ಪವಿತ್ರ ಗ್ರಂಥ ಅಂತ ಒಪ್ಪಿಕೊಳ್ಳಲೇಬೇಕು. ಮೊಹಮ್ಮದ್ ಪೈಗಂಬರರು ದೇವರ ಸಂದೇಶವನ್ನು ತಂದವರು ಅಂತ ಒಪ್ಪಿಕೊಳ್ಳಲೇಬೇಕು. ಮದ್ಯಪಾನ ಮಾಡುವಂತಿಲ್ಲ.
5 ಪಿಲ್ಲರ್ಗಳಿದ್ದಾವೆ, ಇಸ್ಲಾಮಿನ ಪಿಲ್ಲರ್ಗಳು, ಅವುಗಳನ್ನು ಫಾಲೋ ಮಾಡಲೇಬೇಕು. ಅವುಗಳ ಪೈಕಿ ಪ್ರಮುಖವಾದಂಥದ್ದು ಶಿರ್ಕ್. ಅಲ್ಲಾಹುವಿನಿಂದ ನೇರವಾಗಿ ಬಂದಿರುವ ಆದೇಶ ಸರ್ ಅದು. ನನ್ನನ್ನು ಹೊರತುಪಡಿಸಿ ಇನ್ಯಾರನ್ನು ಆರಾಧಿಸಬೇಡಿ. ಹಂಗಿರುವಾಗ ಒಂದೇ ನಾನು ನಿನ್ನನ್ನು ನಮಿಸುತ್ತೇನೆ ತಾಯಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಅವರು ಅಂತ. ಇಸ್ ಇಟ್ ಎಸ್ ಐ ನೋ ವಿಕ್ರಮ್ ಪಡ್ಕಿ ನೋಡಿ, ಅವರಿಗೆ ಹೇಳಕ್ಕಾಗತ್ತೆ ಆಗಲ್ಲ ಅನ್ನೋದು ಟೆಕ್ಸ್ಚುಯಲ್ ಟೆಕ್ನಿಕಲ್ ಇಶ್ಯೂ. ಓಕೆ, ಹೇಳ್ತಿದ್ರೋ ಇಲ್ವೋ ಅನ್ನೋದು ಇನ್ನೊಂದು ಭಾಗ. ಆಗ್ಲೇ ನಾತು ಅವ್ರು ಹೇಳಿದ್ರು, ಎಸ್ 1905 ಬಂಗಾಲನ ಕಮ್ಯುನಲ್ ಲೈನ್ಸ್ ನಲ್ಲಿ ಲಾರ್ಡ್ ಕರ್ಜನ್ ವಿಭಜನೆ ಮಾಡಿದ. ವಂಗಭಂಗ ಚಳುವಳಿ ಆದಾಗ ಎಲ್ಲರೂ ಸೇರ್ ಹಾಡ್ಲಿಲ್ವಾ? ಎಲ್ಲರೂ ಇದನ್ನ ಪೂಜಿಸ್ಲಿಲ್ವಾ? ಹಾಗೇನೆ ಯಾರು ಇದನ್ನ ಹಾಡ್ತಿದ್ರೋ ಅವರಿಗೆ ಶಿಕ್ಷೆ ಲಾರ್ಡ್ ಕರ್ಜನ್ ಕೊಡ್ತಿದ್ದ. ಅವ್ನು ಬ್ಯಾನ್ ಮಾಡ್ತಿದ್ದ. ಅವನು ಮಾಡ್ತಾನೆ ಇದನ್ನ ಬ್ಯಾನ್, ಅಂದ್ರೆ ಹಾಡ್ದವ್ರಿಗೆ ಶಿಕ್ಷೆ ಕೊಡ್ತಿದ್ದ. ಹಾಗಾದ್ರೆ ಇವತ್ತು ಲಾರ್ಡ್ ಕರ್ಜನ್ ಯಾರು? ಆ ಮಾನಸಿಕತೆ ಯಾರ್ದು? ನಾವು ಅದನ್ನು ನೋಡಬೇಕು. ಅಂದ್ರೆ ಲಾರ್ಡ್ ಕರ್ಜನ್ ಈ ದೇಶದಿಂದ ಪರಕೀಯ, ಅವನು ಮಾಡ್ದ. ಹೌದು. ಇದನ್ನ ಯಾರು ಒಪ್ಪಲ್ವೋ ಅವ್ರು ಯಾರು ಅಂತ ನಾವು ಸ್ಪಷ್ಟವಾಗಿ ಯೋಚನೆ ಮಾಡಿ. ಏನು ತಪ್ಪಿತ್ತು ಅವ್ರು ಹೇಳಿದ್ದು? ಸಿಂಪಲ್ ಮಾತು ಅಜಿತ್ಜಿ, ನಾವು ಯಾರು ಅಂತ ಹೇಳಿದ್ರೆ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿಲ್ಲ ನಾವು. ನೀವು ಬಲವಂತ ಮಾಡಿದ್ರಿ ಕೋವಿಡ್ ವ್ಯಾಕ್ಸಿನ್ ತಗೊಳ್ಳೇಬೇಕು ಅಂತ. ಇಂಗ್ರೀಡಿಯೆಂಟ್ಸ್ ಹೇಳಿರಲಿಲ್ಲ, ಅದರಲ್ಲಿ ಏನು ಕೊಬ್ಬಿದೆಯೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಹೋದ್ರೂ ನಮಗೆ ಚಿಂತೆ ಇಲ್ಲ. ಧರ್ಮ ಅಷ್ಟು ಮುಖ್ಯ. ನಾವು ವ್ಯಾಕ್ಸಿನೇ ತೊಗೊಂಡಿಲ್ಲ. ಅಂಥವ್ರನ್ನ ಇವತ್ತು ಕೂತ್ಕೊಂಡು ಇಷ್ಟೊಂದು ವರ್ಷ ಆದಮೇಲೆ ಇವ್ರಿಗೆ ದೇಶಭಕ್ತಿ ಇದಾಗ್ಬಿಟ್ಟು ಇವತ್ತು ನೀವು ಇದನ್ನು ಹೇಳಲೇಬೇಕು ಅಂದರೆ ಅದಕ್ಕೆ ವಿರೋಧ ಇದೆ. ಆದರೆ ಇವಾಗ ಬಂದಿರೋ ಗೈಡ್ಲೈನ್ಸ್ ಪ್ರಕಾರ ಇದು ಬಲವಂತವಾಗಿ ನೀವು ಪರಿಹರಿಸಬಹುದಾದ ಸಮಸ್ಯೆನಾ? ದಯವಿಟ್ಟು ವೀಕ್ಷಕರು ಹೇಳಬೇಕಿದ್ದ ಯೋಚನೆ ಮಾಡಿ. ಇದು ಪರಿಹರಿಸಬಹುದಾದ ಸಮಸ್ಯೆನಾ? ಇಂಗ್ರೀಡಿಯೆಂಟ್ಸ್ ಏನಿದೆ ಅನ್ನೋದು ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಕೋವಿಡ್ ವ್ಯಾಕ್ಸಿನೇ ತಗೊಂಡಿಲ್ಲ, ಇನ್ನು ಒಂದೇ ಮಾತ್ರ ಮಾಡಿಬಿಡ್ತೀವ ಅನ್ನುವಂಥದ್ದು ಪರಿಹರಿಸಬಹುದಾದ ಸಮಸ್ಯೆನಾ ಈ ದೇಶದಲ್ಲಿ? ನಮಗೆ ಪ್ರಾಣದ್ದು ಅಷ್ಟೊಂದು ಇದೇ ಇಲ್ಲ. ಧರ್ಮ ಮುಖ್ಯ, ಪ್ರಮುಖ ಧರ್ಮ. ಅದನ್ನು ಬಿಟ್ಟು ಇವಾಗ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಂತಾರೆ. ಇದರಲ್ಲಿ ನೀವು ಆರಾಧಿಸುವ ದೇವರ ಹೆಸರುಗಳಿವೆ, ದುರ್ಗೆ, ಲಕ್ಷ್ಮಿ, ಸರಸ್ವತಿ. ನೋಡಿ, ನಾವು ಬೆಳೆದಿರುವ ವಾತಾವರಣ ಯಾವ ಥರ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿಂದ ಎಕ್ಸಾಮ್ಗಳ ಹತ್ರ ಬಂದರೆ ಸರಸ್ವತಿ ಪೂಜೆ ಸ್ಕೂಲಲ್ಲಿ. ಹಾಗಂತ ನಾನು ಹೋಗಿ ಪೂಜೆ ಮಾಡಲೇಬೇಕು ಅಂತ ಇರಲಿಲ್ಲ. ನೀವು ಇವರೆಲ್ಲ ಪೂಜೆ ಮಾಡ್ತಿದ್ರು, ನಾನು ಕೈ ಕಟ್ಕೊಂಡು ನಿಂತ್ಕೋತಾ ಇದ್ದೆ. ಆ ಗೌರವ ನಮಗಿದೆ. ಇವಾಗ ಈ ಹಾಡು ಒಂದೇ ಮಾತ್ರ ಎಲ್ಲರೂ ಹಾಡ್ತಿರುವಾಗ ಎದ್ದು ನಿಲ್ಲೋದು ನಾವು ಗೌರವಿಸ್ತೀವಿ. ಅದನ್ನ ತಾವು ದಯವಿಟ್ಟು ಹಾಡಿ. ನೀವು ಹಾಡೋದು ಬೇಕಾಗಿಲ್ಲ, ನೀವು ಹಾಡೋದು ಬೇಕಾಗಿಲ್ಲ, ಗೌರವ ಕೊಡಿ. ಗೌರವಿಸ್ತೀವಿ 100%. ಯಾರು ಗೌರವಿಸಲ್ಲ ಅಂತಲ್ಲ. ಅರೆ, ನಿಮ್ಮ ಧರ್ಮ ಹೇಳುತ್ತೆ ಇವಾಗ ಇಷ್ಟೊಂದು ನೀವು ಮರಗಳನ್ನು, ಗಿಡಗಳನ್ನು, ನೀವು ಬೆಟ್ಟಗಳನ್ನು, ನದಿಗಳನ್ನು, ಭೂಮಿಯನ್ನು ತಾಯಿ ಅಂತ ತಿಳ್ಕೊಳ್ತೀರಾ, ಪ್ರಾಣಿಯನ್ನು ತಾಯಿ ಅಂತ ತಿಳ್ಕೊಳ್ತೀರಾ. ಮತ್ತೊಂದು ಅಷ್ಟೇ ಅಲ್ಲ, ಭಾಷೆಗೂ ತಾಯಿಯ ರೂಪ ಕೊಟ್ಟಿದ್ದೀರಾ. ನಾವು ಯಾವತ್ತಾದ್ರು ಅಭ್ಯಂತರ ಮಾಡಿದ್ವಿ? ಯಾಕ್ರಿ ಹಿಂಗೆ ಹೇಳಿದ್ರಿ? ನಾವು ಅದನ್ನು ಒಪ್ಪಲ್ಲ ಯಾವತ್ತಾದ್ರು ಹೇಳಿದೀವ? ಬಾನು ಮುಷ್ತಾಕ್ ವಿಷಯಕ್ಕೆ ಹೋಗೋದು ಅಜಿತ್ಜಿ, ನಿಮಗೆ ಪ್ರಿಯವಾದದ್ದು, ನನ್ನ ಭಕ್ತಿ ನನಗೆ ಪ್ರಿಯವಾದದ್ದು. ಕೇವಲ ನಾನು ಈ ದೇಶದಲ್ಲಿ ಒಬ್ಬ ಮುಸಲ್ಮಾನನಾಗಿದ್ದೀನಿ ಅಂತ ನೀವು ನನ್ನ ಮೇಲೆ ಬಲವಂತವಾಗಿ ಯಾವುದನ್ನು ಹೇರಕ್ಕೆ ಬರಬೇಡಿ. ನೀನು ಇದು ಮಾಡಲೇಬೇಕು ಕಡ್ಡಾಯವಾಗಿ ಅಂದರೆ ನಾನು ಜುಡಿಷಿಯಲ್ ರಿವ್ಯೂಗೆ ಹಾಕ್ತೀನಿ ಸುಪ್ರೀಂ ಕೋರ್ಟಲ್ಲಿ. ಮೊದಲು 6-8 ಕೇಸಸಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಇದೇ ಹಾಡನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇದೆ, ಅದನ್ನೇ ನಾನು ಪೇಸ್ಟ್ ಮಾಡಿ ಇವಾಗ ಅದು ಜುಡಿಷಿಯಲ್ ರಿವ್ಯೂಲಿ ಫೇಲ್ ಆಯಿತು ಅಂದರೆ ದಟ್ ವಿಲ್ ನಾಟ್ ಬಿಕಮ್ ಅನ್ ಆರ್ಡರ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹಾಕಿರ್ಬೋದು ವೆಬ್ಸೈಟಲ್ಲಿ. ಗೊತ್ತಿಲ್ಲ, ರಾಷ್ಟ್ರಗೀತೆ ಹಾಡೋದಕ್ಕೆ ಏನೋ ಅಬ್ಜೆಕ್ಷನ್ ಏನು ಇಲ್ವಲ್ಲ? ಏನು ಇಲ್ವಲ್ಲ? ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಅಲ್ಲಾಹುವನ್ನು ಹೊರತುಪಡಿಸಿ ಬೇರೆಯವರು ಯಾರೋ ಭಾರತದ ಭಾಗ್ಯದ ವಿಧಾತರಿದ್ದಾರೆ ಅನ್ನುವುದನ್ನು ಹಾಡೋದಕ್ಕೆ ಏನಾದ್ರು ಸಮಸ್ಯೆ ಇದೆಯಾ? ಇಟ್ ಇಸ್ ನಾಟ್. ಅಲ್ಲ ಸರ್, ಭಾರತ ಭಾಗ್ಯ ವಿಧಾತ, ಭಾರತದ ಹಣೆ ಬರಹವನ್ನು ಬರೆಯುವಂತ ಇನ್ನೊಬ್ಬ ಇದ್ದಾನೆ. ಇಸ್ ಇಟ್ ನಾಟ್ ಶಿರ್ಕ್? ನೋ ನೋ ನೋ, ಗೊತ್ತಿಲ್ಲ ಕೇಳ್ತಾ ಇದ್ದೀನಿ. ನೋ ನೋ, ಐ ಆಮ್ ಟಾಕಿಂಗ್ ಅಬೌಟ್ ರೂಲಿಂಗ್ ಡಿಸ್ಪೆನ್ಸೇಷನ್ ಅಟ್ ದಟ್ ಟೈಮ್. ಆವಾಗ ರೂಲಿಂಗ್ ಡಿಸ್ಪೆನ್ಸೇಷನ್ ಏನಿತ್ತು, ಅದಕ್ಕೋಸ್ಕರ ಹಾಡನ್ನು ಬರೆಯಲಾಗಿತ್ತು. ಆವಾಗ ರೂಲ್ಸ್ ಯಾರು ಮಾಡ್ತಿದ್ರು? ಯಾರೋ ಒಬ್ಬ ವ್ಯಕ್ತಿಯನ್ನ ಭಾರತದ ಭಾಗ್ಯ ವಿಧಾತ ಅನ್ನೋದಕ್ಕೆ ನೀವು ಒಪ್ಕೊಳ್ತೀರಾ? ಸ್ಪೆಸಿಫಿಕ್ ಆಗಿ ಒಬ್ಬ ಮನುಷ್ಯ ಇವನು ಇದು ರೂಲಿಂಗ್ ಡಿಸ್ಪೆನ್ಸೇಷನ್? ಐ ಡೋಂಟ್ ನೋ. ಆ ಕಾಲದಲ್ಲಿ ಒಂದು ರೂಲಿಂಗ್ ಡಿಸ್ಪೆನ್ಸೇಷನ್ಗೆ ಒಂದು ಗೌರವ ಕೊಟ್ಟದ್ದನ್ನ
ಇವತ್ತಿಗೂ ಅಲ್ಲಿ ಮಾಡ್ತಾ ಬರ್ತಿದೀವಿ. ಒಂದು But ದೇಶದ ಅಲ್ಲಿ- ಭಾಗ್ಯ ವಿಧಾತನಾಗಿ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯನಾ ಅಂತ ನಾನು ಕೇಳ್ತಾ ಇದ್ದೀನಿ. ಇನ್ನು ಅಕಸ್ಮಾತ್ ಆ ತರ ಇದ್ರೆ ನೀವು ನನಗೆ ಉತ್ತರ ಕೊಡಿ. ನಿಮಗೆ ಒಪ್ಪಿಗೆನಾ ಇದು ಬ್ರಿಟಿಷು ಭಾಗ್ಯ ವಿಧಾತ ಅಂತ ಹೇಳಿದ್ರೆ? ಬ್ರಿಟಿಷ್ ಇವತ್ತಿಗೂ ಯಾಕೆ ಆಡ್ತಿದ್ದೀರಾ? ಆಯ್ತು, ತೆಗ್ದಾಕಿ. ರವೀಂದ್ರನಾಥ ನನಗೆ- ಟ್ಯಾಗೋರ್ ಅವರು ಬ್ರಿಟಿಷರನ್ನು ಭಾಗ್ಯ ವಿಧಾತರು ಅಂತ ಹೇಳಿ ಬರ್ದಿದ್ದು ಅಂತೀರ ಅದನ್ನ? ಮತ್ಯಾರು ನೀವೇ ಹೇಳಿ ನನಗೆ. ದೇವ್ರಿ, ಹಾ, ನನಗೆ ದೇವ್ರು ಅನ್ನಿಸ್ತಾರ. ಹೌದು, ನಾನು ಅದನ್ನ ಅಲ್ಲಾ ದೇವ್ರು ಅಂತ ತಿಳ್ಕೊಂಡು- ಭಾಗ್ಯ ವಿಧಾತನಾಗಿ ಹೌದು, ಬರೋದಕ್ಕೆ ಸಾಧ್ಯವಿಲ್ಲ. ನಾನು ಅದನ್ನ ಅಲ್ಲಾ ದೇವ್ರು ಅಂತ ತಿಳ್ಕೊಂಡು ಇಷ್ಟು ವರ್ಷ ಹಾಡಿದ್ದೀನಿ, ಮುಂದಕ್ಕೂ ಹಾಡ್ತೀನಿ, ನನಗೇನು ಅಭ್ಯಂತರ ಇಲ್ಲ. ಅಲ್ಲ ಅಲ್ಲ ಆದ್ರೆ ಅದು ಲಾರ್ಡ್ ಮೌಂಟ್ ಬ್ಯಾಟನ್ಗೋ ಇಲ್ಲ ಯಾರಾದ್ರೂ ಒಂದು ಬ್ರಿಟಿಷ್ ರಾಜನಿಗೋ ಬರ್ದಿದ್ದಿದ್ರೆ ನಮಗೂ ಅಭ್ಯಂತರ ಇರ್ತಾ ಇತ್ತು, ನಾವು ಹಾಡ್ತಿರ್ಲಿಲ್ಲ. ನೋಡಿ ಅಜಿದ್ರಿ, ಇದು ಜಿನ್ನಾ ಹೇಳಿದ್ದು, ನೆಹರು ಹೇಳಿದ್ದು, ಕಾಂಗ್ರೆಸ್ಸು ಆ ಸಂದರ್ಭದಲ್ಲಿ BJP, ಅದೆಲ್ಲ ನನಗೆ ಬೇಡ. ಧರ್ಮದ ವಿಷಯ ಬಂದಾಗ ಕಾಂಪ್ರಮೈಸ್ ಇಲ್ಲ. 100 ಸಲ ಹೇಳಿದ್ದೀನಿ, 1000 ಸಲ ಹೇಳ್ತೀನಿ. ನಮ್ಮ ಪ್ರಾಣ ಹೋಗ್ಬಿಡುತ್ತೆ, ಕೋವಿಡ್ ಕಡ್ಡಾಯ, ನೀವು ತೊಗೊಳ್ಳೇಬೇಕು ವ್ಯಾಕ್ಸಿನ್. ಇಲ್ಲ ನಾವು ತೊಗೊಳ್ಳಲ್ಲ, ಅದರಲ್ಲಿ ಹಂದಿ ಕೊಬ್ಬು ಹಾಕಿರ್ಬೋದು ಅಂತ ಒಂದು ಡೌಟ್ ಇತ್ತು. ನಾವು ಸತ್ರು ಪರವಾಗಿಲ್ಲ, ನಾವು ವ್ಯಾಕ್ಸಿನ್ ತೊಗೊಳ್ಳಲ್ಲ. ನಾವು ಆ ಥರ ಮನುಷ್ಯರು. ಧರ್ಮ ಅಂದಮೇಲೆ ಅಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್. ಅದಕ್ಕೋಸ್ಕರನೇ ಆರ್ಟಿಕಲ್ 25 ನಾವು ನಂಬ್ಕೊಂಡು ಈ ದೇಶದಲ್ಲಿ ಗೌರವಾನ್ವಿತ ನಾಗರಿಕರು ನಾವು, ನೀವು ನಾಗರಿಕರು ಅಷ್ಟೇ. ನೀವು ಹಾಡ್ರಿ, ನಮಗೇನು ಅಭ್ಯಂತರ ಇಲ್ಲ. ನಾವು ನಿಮ್ಮ ಜೊತೆ ಕೈ ಕಟ್ಕೊಂಡು ನಿಂತ್ಕೋತೀವಿ. ಇವಾಗ ನಿಮ್ಮ ಇದರಲ್ಲಿ ಗಣೇಶ ಹಬ್ಬ ಮಾಡ್ತೀರಾ, ನಾನು ಬಂದಿದ್ದೀನಿ, ನಿಮ್ಮ ಪೂಜೆಯಲ್ಲಿ ನಾನು ಇದ್ದೀನಿ, ಯಾವತ್ತಿಗೂ ನನಗೆ ಅಭ್ಯಂತರ ಇರಲಿಲ್ಲ. ಟ್ರಿಪಲ್ ತಲಾಖನ್ನ ಕ್ರಿಮಿನಲೈಸ್ ಮಾಡಿದಾಗ ಬೀದಿಗಿಳಿದು ಒಂದಷ್ಟು ಪ್ರತಿಭಟನೆ ನಡೆದವು. ಇದು ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾ ಇದೆ ಅಂತ ನಿಮ್ದು ಅದೇ ಒಪಿನಿಯನ್? ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಸರ್ಕಾರದ ಮಧ್ಯಪ್ರವೇಶ ಹೌದು, 100% ಇತ್ತು. ಹೌದು, ನಮ್ಮ ಧಾರ್ಮಿಕ ಹಕ್ಕುಗಳು ಏನಿದೆಯೋ, ಯಾವ್ದು ಹಕ್ಕು? ಟ್ರಿಪಲ್ ತಲಾಕ್ ಕೊಡುವಂತ ಧಾರ್ಮಿಕ ಹಕ್ಕು. ನೋಡಿ, ನಮ್ಮ ಧರ್ಮದಲ್ಲಿ ಏನಿದೆಯೋ, ಯಾವ ತರ ನಾವು ಪಾಲನೆ ಮಾಡಬೇಕು, ನಮಗೆ ಪ್ರೀಚ್, ಪ್ರಾಕ್ಟೀಸ್, ಪ್ರೊಫೆಸ್ ಯುವರ್ ರಿಲಿಜನ್ ಅಂತ ಸಂವಿಧಾನ ಅಧಿಕಾರ ಕೊಟ್ಟಿದೆ. ಇವತ್ತಿನ ಹ್ಯೂಮನ್ ವ್ಯಾಲ್ಯೂಸ್ಗೆ ಹಿಂದಿನ ಪದ್ಧತಿಗಳು ಅಡ್ಡ ಬರ್ತಾ ಇದಾವೆ, ಹ್ಯೂಮನ್ ವ್ಯಾಲ್ಯೂಸ್ಗೆ ವಿರುದ್ಧ ಇದಾವೆ ಅಂದ್ರೂ ಕೂಡ ನಾವು ಯಾವುದನ್ನ ಪಾಲನೆ ಮಾಡ್ಕೊಂಡು ಬರ್ತೀವೋ ಅದನ್ನೇ ಪಾಲನೆ ಮಾಡ್ತೀವಿ. ಯುವರ್ ಮೆಂಟಾಲಿಟಿ ವಾಟ್ ಹ್ಯೂಮನ್ ವ್ಯಾಲ್ಯೂಸ್ ಇವತ್ತು ಚೇಂಜ್ ಆಗುತ್ತೆ, ಆ ಕಾಲದಲ್ಲಿ ಬರ್ದಿದ್ದು ಗ್ರಂಥ ಅಂತ. ಆದರೆ ನನ್ನ ಒಪ್ಪಿಗೆ, ನನ್ನ ಭಾವನೆ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಹೇಳಿದ್ರೆ, ಇನ್ನೊಂದು 1000 ವರ್ಷ ಹೋದರೂ ಕೂಡ ಪವಿತ್ರ ಕುರಾನಿನಲ್ಲಿ ಒಂದು ಡಾಟ್ ಕೂಡ ನೀವು ಚೇಂಜ್ ಮಾಡುವ ಅವಕಾಶ ಯಾರಿಗೂ ಇಲ್ಲ. ಈ ಪ್ರಪಂಚ ಇನ್ನೊಂದು 10,000 ವರ್ಷ ಆದರೂ ಕೂಡ ಪವಿತ್ರ ಕುರಾನ್ ಏನಿತ್ತು ಇವತ್ತಿಗೂ ಅದೇ, ನಾಳೆಗೂ ಅದೇ. ಅದನ್ನೇ ನಂಬ್ಕೊಂಡು ನಾವು ಆರಾಮಾಗಿ ನಾವು ಜೀವನ ಮಾಡ್ಕೋತೀವಿ. ನಮ್ಮ ಭಕ್ತಿಯನ್ನು ಟೆಸ್ಟ್ ಮಾಡೋ ಪ್ರಯತ್ನ ನೀವು ಮಾಡಬೇಡಿ. ನಿಮ್ಮ ಭಕ್ತಿಗೆ ಅಡ್ಡ ನಾವು ಯಾವತ್ತಿಗೂ ಬಂದಿಲ್ಲ. ದೇಶದ ಒಂದು ಪ್ರೇಮವನ್ನು ನಾನು ಸರ್ಟಿಫೈ ನಿಮಗೆ ಮಾಡಲೇಬೇಕು ಅಂತ ಏನೂ ಇಲ್ಲ. ಇವತ್ತೇನೋ ಕೂತ್ಕೊಂಡು ನೀವು ಮಾಡಿದ್ದೀರಾ, ಅದು ಯಾಕೆ ಮಾಡಿದ್ದೀರಾ ಅಂತ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತು. ಹಾಗಿದ್ದಲ್ಲಿ 3 ಸಲ ನೀವು ಪಶ್ಚಿಮ ಬಂಗಾಳದಲ್ಲಿ ಫೇಲ್ ಆಗಿದ್ದೀರಾ. ಈ ಸಲ ಪಶ್ಚಿಮ ಬಂಗಾಳದಲ್ಲಿ ಏನಾದ್ರು ಒಂದು ಮಾಡಿ ಈ ಚುನಾವಣೆ ನಾವು ಗೆಲ್ಲಬೇಕು ಅಂತ ಹಾಗಿದ್ದಲ್ಲಿ ಅಲಿ ಸಹೋದರರು 1937ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ 6 ಸ್ಟಾಂಜಾಗಳನ್ನು ನೀವು ಹೇಳಿದ್ದೇ ನಿಜ ಆಗಿದ್ದಲ್ಲಿ, ನೀವು ಇವತ್ತೇನು ಹೇಳ್ತಿದ್ರಲ್ಲ ನಾವು ಕೈ ಕಟ್ಕೊಂಡು ನಿಲ್ತೀವಿ ಅಂತ, ಅದು ಹೇಳಿದ್ದೇ ನಿಜ ಆಗದಲ್ಲಿ ಇದು ಬ್ಯಾನ್ ಆಗೋ ಪ್ರಶ್ನೆನೇ ಬರುತ್ತೆ. ಬ್ಯಾನ್ ಅಥವಾ ಅದನ್ನು ತೆಗೆದು ಹಾಕೋತಕ್ಕಂಥ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಯಾಕೆ ಆ ಪ್ರಶ್ನೆ ಬಂತ ಹಾಗಾದ್ರೆ? ಪ್ರಶಾಂತ್ ಸರ್, ನಾನೇನು ಹೇಳ್ತಾ ಇದ್ದೀನಿ, ಆ ಕಾಲದಲ್ಲಿ ನೆಹರು ಅವರು ಹೇಳಿದ್ರು, ಜಿನ್ನಾ ಹೇಳಿದ್ರು, ಅದಕ್ಕೋಸ್ಕರ ಇವತ್ತು ಯಾಕೆ? ಐ ಆಮ್ ನಾಟ್ ಟ್ರೈಯಿಂಗ್ ಟು ಕಾಂಪ್ರಮೈಸ್. ನಾನು ಏನು ಹೇಳ್ತಾ ಇದ್ದೀನಿ, ಆ ಕಾಲದಲ್ಲಿ ಆಗಿರಲಿ, ಇವತ್ತಾಗಿರಲಿ, ನಮ್ಮ ಹೇಳ್ತಿದ್ದೀನಿ ಎಷ್ಟೋ ಒಂದು ನೋಡಿ, ಏನಾದರೂ ಒಂದು ಕಾರಣ ಇರಬೇಕಲ್ಲ. 6 ತೆಗೆದು ಬರೀ 2 ಅದರಲ್ಲಿ ಒಂದೇ ಮಾತರಂ ಅಂತಾರೆ. ಈ ಭೂಮಿಯನ್ನ ತಾಯಿ ಅಂತ ತಿಳ್ಕೊಂಡು ನೀವು ಇದ್ರ ಮುಂದೆ ಬಗ್ಬೇಕು ಅಂತ ಹೇಳ್ಬಿಟ್ರೆ, ನಾನು ನಮನ ಮಾಡ್ಬೇಕಂದ್ರೆ ನಾನು ಸಿದ್ಧವಿಲ್ಲ. ನನ್ನ ಸ್ವಂತ ತಾಯಿ ಮುಂದೆ ನಾನು ಬಗ್ವಾಗಿಲ್ಲ. ನನ್ನ ಸ್ವಂತ ತಾಯಿ ಮುಂದೆ ನಾನು ಬಗ್ಗುವ ಹಾಗಿಲ್ಲ. ಇದೇ ಧರ್ಮ ಹೇಳೋದು. ತಂದೆ ಆಗಿರ್ಲಿ, ತಾಯಿ ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಲ್ರಿ, ನಾನು ಸ್ವಲ್ಪ ಪಾಲಿಟಿಕ್ಸ್ ಫಾಲೋ ಮಾಡ್ತೀನಲ್ಲ, ಪಾಲಿಟಿಕ್ಸ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ನೀವು ಹೇಳಿದ್ದೇ ನಿಜ ಆಗಿದ್ದಲ್ಲಿ, ಇಲ್ಲಪ್ಪ ನಮಗೇನು ಅಭ್ಯಂತರ ಇಲ್ಲ, ನೀವು ಆಡ್ಕೊಳ್ರಿ ಅನ್ನೋದೇ ನಿಜ ಆಗಿದ್ದಲ್ಲಿ, 37ರಲ್ಲಿ ಇದು ಯಾಕೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದು 6 ಸ್ಟಾಂಜ ಬೇಡ ಅಂತ ಬಂತು? ಐ ಆಮ್ ನಾಟ್ ವರೀಡ್ ಅಬೌಟ್ ಕಾಂಗ್ರೆಸ್, ಐ ಆಮ್ ನಾಟ್ ವರೀಡ್ ಅಬೌಟ್ BJP. ಕಾಂಗ್ರೆಸ್ ಯಾಕೆ ಹಿಂಗೆ ಮಾಡ್ತು, ನೆಹರು ಅವ್ರು ಯಾಕೆ ಇರಿಟೇಟಿಂಗ್ ಅಂತ ಹೇಳಿದ್ರು, ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ನನಗೆ ಬೇಕಾಗಿರೋದೇನು, ಇದು ನನ್ನ ಧರ್ಮ, ಆದ ಹಕ್ಕು ನನಗೆ ಸಂವಿಧಾನ ಕೊಟ್ಟಿದೆ. ಗೌರವದಿಂದ ಈ ದೇಶದ ನಾಗರಿಕ, ನಾನು ನನ್ನ ಧರ್ಮವನ್ನು ನನಗೆ ಹ್ಯಾಕ್ ಬೇಕು ಆ ಥರ ನಾನು ಪಾಲನೆ ಮಾಡ್ತೀನಿ. ನೀವು ಬಂದ್ಬಿಟ್ಟು ಇದನ್ನು ನೀವು ಆಡಲೇಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲ, ಒಂದೇ ನಿಮಿಷ. ಈಗ ಈ ಬಾಲಕಿಯರಿಗೆ 18 ವರ್ಷ ಮದುವೆ ವಯಸ್ಸು, ಬಾಲಕರಿಗೆ 21 ಮದುವೆ ವಯಸ್ಸು, ಅದನ್ನು ಇಸ್ಲಾಂ ಒಪ್ಪೋದಿಲ್ಲ, ಕುರಾನ್ ಒಪ್ಪೋದಿಲ್ಲ. ನಾವು ಒಪ್ಪೋದಿಲ್ಲ ಅಂತ ಏನಿಲ್ವಲ್ಲ. ಕಡ್ಡಾಯವಾಗಿ ನೀನು 8ನೇ ವರ್ಷಕ್ಕೆ ಮದುವೆ ಮಾಡಬೇಕು ಅಂತಿಲ್ವಲ್ಲ. ಅಲ್ರಿ, ನಾನು 42 ವರ್ಷ 18ರ ಒಳಗೆ ಮದುವೆ ಮಾಡಿದರೆ ಬಾಲಕಿಯನ್ನ ಅದು ಶಿಕ್ಷಾರ್ಹ ಅಪರಾಧ. ಇಸ್ಲಾಂ ಒಪ್ಪುತ್ತಾ ಇದಕ್ಕೆ? ಶಿಕ್ಷಾರ್ಹ ಅಪರಾಧ ಅದು. 18 ವರ್ಷದ ಒಳಗೆ ಒಂದು ಹುಡುಗಿನ ಮದುವೆ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. ಹೌದು. ಇಸ್ಲಾಂ ಒಪ್ಪುತ್ತಾ?
ಒಪ್ಪುತ್ತೆ ಇಪ್ಪುತ್ತೆ ಅಂತ ಏನಿಲ್ವಲ್ಲ. ಇವಾಗ ಇಲ್ಲಿನ ರೂಲ್ ಅಲ್ರಿ, 18 ವರ್ಷಕ್ಕೆ ನಿಮ್ಮ ಮದುವೆ ಆಗ್ಬೇಕು. ಧರ್ಮಕ್ಕೆ ಇದು ಓಕೆನಾ ಅಂತ ಕೇಳ್ತಾ ಇದ್ದೀನಿ. ನಾನ್ ಕೇಳ್ತಿರೋದು ಧರ್ಮ ಗ್ರಂಥಕ್ಕೆ ಇದು ಸರ್ಜಿ, ಓಕೆನಾ? ಗುಜರಾತ್ ಹೈಕೋರ್ಟ್ ರೂಲಿಂಗ್ ಕೊಡ್ತೀನಿ, ಮದ್ರಾಸ್ ಹೈಕೋರ್ಟ್ ರೂಲಿಂಗ್ ಕೊಡ್ತೀನಿ, ಜಮ್ಮು ಅಂಡ್ ಕಾಶ್ಮೀರ್ ಹೈಕೋರ್ಟ್ ರೂಲಿಂಗ್ ಕೊಡ್ತೀನಿ. ಏನಂತ? 16 ಇಯರ್ಸ್ ಹುಡುಗಿ ಮದುವೆ ಮಾಡಿದಾಗ ಮುಸ್ಲಿಂ ಪರ್ಸನಲ್ ಲಾ ಮುಖಾಂತರ ಇವ್ರು ಮಾಡ್ಬೋದು ಅಂತ ಅವಕಾಶನೂ ಕೊಟ್ಟಿದ್ದೀರಾ. Exactly. ಆದ್ರೆ ಇವತ್ತು ಏನ್ ಹೇಳ್ತಾ ಇದ್ದೀನಿ, ಇದನ್ನೇ ಹೇಳ್ಬೇಕು. 16 ವರ್ಷಕ್ಕೆ ಕಡ್ಡಾಯವಾಗಿ ಈ ಒಂದು ದೇಶದ ಮುಸ್ಲಿಂ ಹುಡುಗಿ ಕಾನೂನುಗಳು ಮದುವೆ ನಿಮಗೆ ಏನು ಮಾಡ್ಬೇಕು ಬೇಕೋ ಅಂತಿಲ್ವಲ್ಲ? ನೀವು ಅದನ್ನು ಮಾಡ್ಕೊಳ್ಳಿ. ನಮಗೆ ಇಲ್ಲ, wrong ಹೇಳ್ತಾ ಇದ್ದಾರೆ. ದಿಸ್ ಇಸ್ ವಾಟ್ ಯು ವಾಂಟ್ ಟು ಟೆಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.